ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಇವತ್ತು ನಾನು ಒಬ್ಬಟ್ಟು ಸಾಂಬಾರನ್ನ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಒಬ್ಬಟ್ಟು ಸಾಂಬಾರು ಅಂತಂದರೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆನ ಬೇಯಿಸಿರ್ತೀವಲ್ಲ, ಆ ನೀರಲ್ಲಿ ಸಾಂಬಾರನ್ನ ಮಾಡೋದು. ಕೆಲವರು ಅದರಲ್ಲಿ ಸಾಂಬಾರು ಮಾಡೋದಿಲ್ಲ, ಹಂಗೆ ಚೆಲ್ಬಿಡ್ತಾರೆ. ಅದರಲ್ಲಿ ಸಾಂಬಾರು ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಒಂದು 2 ದಿನ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು, ಚೆನ್ನಾಗಿರುತ್ತೆ ಕುದ್ದಂಗೆ. ಮೊದಲಿಗೆ ನೋಡಿ, ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದೇ ಹಾಕಿದ್ದೀನಿ. ಒಂದು 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಅಂದರೆ ಅದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕಡಿಮೆ ಉರಿಲೇ ಹುರ್ಕೊಳ್ಳಿ. ಈ ಸಾಂಬಾರು ಏನು ಗೊತ್ತಾ, ಫಸ್ಟ್ ಡೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಚೆನ್ನಾಗಿರುತ್ತೆ. ಫಸ್ಟ್ ಡೇ ಮಾಡಿದ ದಿನ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೆಕ್ಸ್ಟ್ ಡೇ ಚೆನ್ನಾಗಿ ಕುದ್ದಿರುತ್ತಲ್ವ, ಆಮೇಲೆ ಮೆಣಸಿನ್ಕಾಯಿನ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಕುದ್ದಷ್ಟು ಚೆನ್ನಾಗಿ ಬರುತ್ತೆ ಈ ಸಾಂಬಾರು. ನೋಡಿ, ಇವಾಗ ಈ ಥರ ಬಣ್ಣ ಬದಲಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಒಂದು 3-4 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನಾನು. ಜೀರಿಗೆನೂ ಅಷ್ಟೇ ತುಂಬ ಸೀದೋಗೋದಕ್ಕೆ ಬಿಡಬೇಡಿ, ಕಡಿಮೆ ಉರಿಲೇ ಚೆನ್ನಾಗಿ ಹುರ್ಕೊಳ್ಳಿ. ಜೀರಿಗೆನ ಹಾಕಿ ಸ್ವಲ್ಪ ಹುರಿದಾದ್ಮೇಲೆ ಒಂದು 2 ಪೀಸು, ನಿಮಗೆ ನಾವು ಮಸಾಲೆ ಜಾಸ್ತಿ ತಿನ್ನಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡಿಬಿಡಿ. ಒಂದು 2 ಲವಂಗ ಹಾಕಿದ್ದೀನಿ, ಒಂದು ಚಿಕ್ಕ ಪೀಸು ಚಕ್ಕೆ ಹಾಕಿದ್ದೀನಿ, ಒಂದು ಏಲಕ್ಕಿ ಹಾಕಿದ್ದೀನಿ, ಒಂದು 4 ಕರಿಮೆಣಸು ಕಾಳು ಮೆಣಸುಗಳನ್ನ ಹಾಕಿದ್ದೀನಿ. ಇದನ್ನು ಅಷ್ಟೇ ಚಿಕ್ಕ ಉರಿಲಿ ಹುರ್ಕೊಳ್ಳಿ. ಕಾಳು ಮೆಣಸು ಹಾಕಿದರೆ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾಂಬಾರಿಗೆ ಕೆಲವರು ಹಾಕ್ತಾರೆ, ಉಪ್ಪು ಸಾಂಬಾರಿಗೆ, ಹಿಂಗೆಲ್ಲ. ನಾವು ಉಪ್ಪು ಸಾರಿಗೆಲ್ಲ ಹಾಕಲ್ಲ, ಒಬ್ಬಟ್ಟಿನ ಸಾಂಬಾರಿಗೆ ಮಾತ್ರ ನಾನು ಇಷ್ಟ ಹಾಕ್ತೀನಿ ಮಸಾಲೆನ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಹಸಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಟೊಮೊಟೊ ಕೆಲವರು ಹಾಕಲ್ಲ, ಆಪ್ಷನಲ್ಲು. ನಾನು ಹಾಕ್ತೀನಿ, ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಇಷ್ಟ, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಈ ಥರ ಒಂದು ಸಲ ಮಾಡಿ ನೋಡಿ, ಟೊಮೊಟೊ ಹಾಕಿ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ನಾನು ಹಸಿಯಾಗಿ ಹಾಕ್ತಾಯಿಲ್ಲ, ಎಲ್ಲನೂ ಹುರಿತಾ ಇದ್ದೀನಿ. ಯಾಕಂದರೆ ಒಬ್ಬಟ್ಟಿನ ಸಾಂಬಾರಿಗೆ ಹುರಿದು ಹಾಕಿದ್ರೇ ಚೆನ್ನಾಗೇ, ಇಲ್ಲ ಅಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಬೇರೆ ಸಾಂಬಾರು ಥರ ಅಲ್ಲ ಇದು. ಹಾಗಾಗಿ ತೆಂಗಿನಕಾಯಿನೂ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಮನೇಲಿ ಎಷ್ಟು ಖಾರ ಉಪಯೋಗಿಸ್ತೀರೋ ಅದಕ್ಕೆ ತಕ್ಕಂತೆ ತೊಗೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ, ಹಂಗಾಗಿ ಒಂದು 7-8 ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಚಿಕ್ಕ ಉರಿಲಿ ಹುರ್ಕೊಳ್ಳಿ. ಅದು ತುಂಬ ಸೀದೋಗಿ ಕಪ್ಪಗಾಯಿತು ಅಂದರೆ ಸಾರು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಸಣ್ಣ ಉರಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಬಿಟ್ಟು ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿನೂ ಹಾಕ್ತಾರೆ ಕೆಲವರು. ಖಾರದ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್, ಯಾಕಂದರೆ ಒಂಥರ ಖಾರದ ಪುಡಿ ಮಾಡಿಸಿಟ್ಟಿರ್ತೀವಲ್ಲ, ಅದು ಏನೋ ಹಸಿ ಅನಿಸ್ಬಿಡುತ್ತೆ. ಈ ಥರ ಮೆಣಸಿನ್ಕಾಯಿನ ಹುರಿದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಅದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಐಟಮ್ನ ಮರ್ತಿದ್ದೆ, ಸ್ವಲ್ಪ ಮನೇಲಿ ಯೂಸ್ ಮಾಡೋ ಅಂಥ ಸಾಂಬಾರು ಪುಡಿನೇ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಬೇಡಿ. ಒಂದು 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫುಲ್ ನುಣ್ಣಗೆ ರುಬ್ಕೋಬೇಕು. ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ, ಟೊಮೆಟೊ, ಹುಣಸೆಹಣ್ಣು ತೊಳೆದ್ಬಿಟ್ಟು ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ. ಆಮೇಲೆ ರುಬ್ಬಿರೋ ಅಂಥ ಮಸಾಲೆ, ಆಮೇಲೆ ಬಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕಟ್ಟು, ಅದನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ನೋಡಿ, ಎಷ್ಟೊಂದು ಕಟ್ಟು ಬಸ್ತಿದ್ದೀನಿ, ಆ ಕಟ್ಟನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಎಲ್ಲನೂ ಸಾಂಬಾರ್ಗೆ ಹಾಕ್ತೀನಿ. ಒಂದು 4 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ನಾನು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಚಿಕ್ಕದ್ರಲ್ಲಿ ನಮ್ಮ ಮನೆಗೆ ಜಾಸ್ತಿ ಜನ ಊಟಕ್ಕೆ ಬರ್ತಾಯಿದ್ದಾರೆ, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವು ಹಾಕಿ, ಕರಿಬೇವು ಮಾಮೂಲಿ ಇನ್ನೇನು ಒಗ್ಗರಣೆ ಎಲ್ಲ ಹೇಗೆ ಮಾಡ್ತೀವೋ ಹಂಗೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ. ಜಾಸ್ತಿ ಉರಿ ಅಂತೂ ಯಾವುದೇ ಕಾರಣಕ್ಕೂ ಇಡಬೇಡಿ, ಯಾಕಂದರೆ ಒಣಮೆಣ್ಸಿನ್ಕಾಯಿ ಸೀದೋಗ್ಬಿಡ್ತು ಅಂದರೆ ಸಾಂಬಾರು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಹುರಿದಿರಿ ಎಲ್ಲನೂ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಬೆಂದ ಮೇಲೆ ಟೊಮೊಟೊ ಸೇರಿಸ್ಕೊಳ್ಳಿ. ಟೊಮೊಟೊನ ನಾನು ರುಬ್ಬೋದಕ್ಕೆ ಒಂದು ಹಾಕಿದ್ದೀನಿ, ಆಮೇಲೆ ಒಗ್ಗರಣೆಗೆ ಒಂದು ಹಾಕಿದ್ದೀನಿ. ಟೊಮೊಟೊ ಆಲ್ಮೋಸ್ಟ್ ಯಾರು ಹಾಕಲ್ಲ ಅಂತ ಅಂದ್ಕೊತೀನಿ, ನಾನು ಹಾಕ್ತೀನಿ, ನನಗೇನೋ ಗೊತ್ತಿಲ್ಲ, ಎಲ್ಲ ಸಾಂಬಾರಿಗೂ ಟೊಮೊಟೊ ಹಾಕ್ಬಿಟ್ಟು ರೂಢಿ. ಹಂಗಾಗಿ ನಾನು ಒಂದಾದರೂ ಆಗಲಿ ಟೊಮೊಟೊ ಹಾಕ್ತೀನಿ.
ನಮ್ಮ ಅಮ್ಮ ಹಾಕ್ತಾರೆ, ಹಾಗಾಗಿ ನಾನು ಹಾಕ್ತೀನಿ. ನಮ್ಮ ಅತ್ತೆ ಮನೆಯವ್ರ ಕಡೆಯಲ್ಲಿ ಟೊಮೊಟೊ ಯೂಸ್ ಮಾಡಲ್ಲ. ಟೊಮೊಟೊ ಹಾಕ್ಬಿಟ್ಟು ನೋಡಿ ಒಂದು ಸಲ ಟೇಸ್ಟ್ ಹೇಗಿರುತ್ತೆ ಅಂತ. ನಾನು ಕಟ್ಟಿಗೆ ಬೇಯುವಾಗ ಉಪ್ಪು ಏನು ಹಾಕಿರಲಿಲ್ಲ, ಅದಕ್ಕೆ ಇವಾಗಲೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಬೇಗ ಬೆಂದ್ಬಿಡುತ್ತೆ ಅಂತಂದು ಇವಾಗ ಒಗ್ಗರಣೆಗೆ ಉಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಬಾಡಿಸ್ಬಿಟ್ಟು ನೆಕ್ಸ್ಟು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಇದನ್ನ ಮಸಾಲೆನೂ ಅಷ್ಟೇ ಉರಿ ಎತ್ಬಿಟ್ಟು ಒತ್ತಿಸ್ಬೇಡಿ, ಯಾಕಂದರೆ ಒಂಚೂರು ಒತ್ತಿತು ಅಂದರೆ ಸಾಂಬಾರು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ನೋಡಿ, ನಾನು ಬೇರೆ ನೀರು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಕಟ್ಟೆ ಜಾಸ್ತಿ ಇದೆ. ನಾನು ಬೇಳೆನ ಬೇಯಿಸ್ಬಿಟ್ಟು ತೊಗೊಂಡಿರೋಂಥ ಕಟ್ಟು ತುಂಬ ಇದೆ, ಹಂಗಾಗಿ ಕಟ್ಟಲ್ಲೇ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಅದೆಲ್ಲ ಕಟ್ಟನ್ನು ನಾನು ಸಾಂಬಾರಿಗೆ ಯೂಸ್ ಮಾಡಿದ್ದೀನಿ, ಯಾವುದೂ ಚೆಲ್ಲಿಲ್ಲ. ಅದರಲ್ಲೇ ಹುಣಸೆಹಣ್ಣಿನ ರಸ ತೊಗೊಂಡಿದ್ದೀನಿ, ಕಟ್ಟು ಹಾಕ್ಕೊಂಬಿಟ್ಟೆ. ಜಾರೆಲ್ಲ ಅದರಲ್ಲೇ ತೊಳೆದ್ಬಿಟ್ಟು ಎಲ್ಲನೂ ಫುಲ್ಲು ಸಾಂಬಾರಿಗೆ ಹಾಕಿದ್ದೀನಿ. ಯಾಕಂದರೆ ಬೇಳೆ ಕಟ್ಟಲ್ಲಿ ರಸ ಬಿಟ್ಟಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಲಾಸ್ಟಲ್ಲಿ ಹುಣಸೆಹಣ್ಣಿನ ರಸನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಣಸೆಹಣ್ಣು ಅಷ್ಟೇ, ರುಬ್ಬೋದಕ್ಕೆ ಹಾಕ್ಕೋಬೇಡಿ, ರುಬ್ಬೋದಕ್ಕೆ ಹಾಕಿದ್ರೆ ಸಾಂಬಾರು ಚೆನ್ನಾಗಾಗಲ್ಲ. ಲಾಸ್ಟಲ್ಲಿ ಸ್ವಲ್ಪ ಒಂದೆರಡು ಕುದಿ ಕುದ್ಮೇಲೆ ಲಾಸ್ಟಲ್ಲಿ ಹುಣಸೆಹಣ್ಣಿನ ರಸನ ಬಿಟ್ಕೊಳ್ಳಿ. ಆಮೇಲೆ ನೋಡಿ, ಆಲ್ಮೋಸ್ಟ್ ಸಾಂಬಾರೆಲ್ಲ ರೆಡಿ ಆಯಿತು. ಇದು ಚೆನ್ನಾಗಿ ಕುದೀತಾ ಇದೆ. ಇಂಥ ಟೈಮಲ್ಲಿ ಸ್ವಲ್ಪ ಹೂರಣನ ಕಲಿಸ್ಬಿಟ್ಟು ಹಾಕಿ, ಯಾಕಂದರೆ ಕೆಲವರು ಹೂರಣ ಹಾಕ್ತಾರೆ, ಕೆಲವರು ಬೆಲ್ಲ ಹಾಕ್ತಾರೆ. ನಾನು ಹೂರಣನೇ ಅಷ್ಟೇ, ಒಬ್ಬಟ್ಟು ಮಾಡೋದಕ್ಕೆ ಹೂರಣ ರುಬ್ಬಿರ್ತೀನಲ್ಲ ಅದನ್ನ ಸ್ವಲ್ಪ ಕಲಿಸ್ಬಿಟ್ಟು ಹಾಕ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ.